ಅಲ್ಲ ಈಕ್ಳು ಆಗ್ಲಿಂದ ಅಗ್ರಸ್ಥಾನ ಮಾಡ್ಕೊಡು ಅಂತಿದ್ದು ತಾಳಿ ಬಾತಾರ ಅಗ್ರಸ್ಥಾನ ಮಾಡ್ಕೊಡೋದ. ನಾನು ಐಕ್ಳು ಇಷ್ಟಪಟ್ಟು ತಿನ್ನಕ್ಕೂ ದೇವರು ದಕ್ಕಿಸ್ತಾ ಇಲ್ವಲ್ಲ. ಎಂತ ಅನ್ನೇ ಕಲ್ತಿದ್ದು ದೇವರು. ಅಲ್ಲ ಅವ್ನು ಮೋಸ ಮಾಡೋಕ್ಕಿಲ್ಲ, ಅವನು ಸುಳ್ಳು ಹೇಳೋಕ್ಕಿಲ್ಲ, ಅವ್ನು ಕಪಟ ಮಾಡೋಕ್ಕಿಲ್ಲ. ನಮ್ಮಂತ ಇಂಥ ಕಷ್ಟ ಅದೇ ಕಂಡವ್ರು ತಲೆ ಹೊಡೆದ್ಬಿಟ್ಟು ಅವ್ರು ಮೋಸ ಮಾಡ್ಕೊಂಡು ದರಾಡೆ ಮಾಡ್ಕೊಂಡು ಕಳ್ಳ ಸುಳ್ಳಿಗೆ ಕಾಲ ಆಯ್ತದೆ. ನಿಯತ್ತಾಗಿ ಬದುಕೋರ್ಗೆ ನಮಗೆ ಯಾವತ್ತೂ ಕಾಲ ಆಯ್ಕಿಲ್ಲ ತಕೋ. ದೇವರು ಒಳ್ಳೆಯವ್ರಿಗೆ ಯಾವತ್ತಾನೆ ಒಳ್ಳೇದು ಮಾಡಿದನು. ಏನಪ್ಪ ಯಾರದು ಅಲ್ಲ ನನ್ಗೆ ಯಾರು ಫೋನ್ ಮಾಡೋರು? ಸರಿ ಕಣಪ್ಪ ಸರಿ. ಹಲೋ ಅಕ್ಕ ಹೇಳಕ್ಕ. ಓ ನಾನೇ ಅಂತ ಗೊತ್ತಾಯ್ತವ. ಇನ್ಯಾರು ಮಾಡೋದಕ್ಕ ನಮ್ಗೆ. ಚೆನ್ನಾಗಿದ್ದೀರಾ? ಕಣವ ಚೆನ್ನಾಗಿವಿ. ಅವತ್ತು ಏನೋ 3 ದಿವಸದಲ್ಲಿ ಫೋನ್ ಮಾಡಿದ್ನಾ, ಅದಕ್ಕೆ ಫೋನ್ ಮನೆಯವರು ನಾವೆಲ್ಲ ಹೊರಗಡೆ ಹೋಗಿವಿ ಅಂತಂದ್ರು. ಅದಕ್ಕೆ ಈಗ ಮಾಡಿದೆ. ಮನೇಲಿ ಐಕ್ಲೆಲ್ಲ ಹೆಂಗಿದವು? ಚೆನ್ನಾಗಿದ್ದಾವೆ. ಸೀತಾ ಹೆಂಗಿದ್ದಾಳು? ಆಮೇಲೆ ಸಣ್ಣ ಐಕ್ಲೆ ಹೆಂಗಿದವು? ನಿಮ್ಮ ಮಗಳು ಮಧ್ಯದವಳು ಹೆಂಗಿದ್ದಾಳು? ಎಲ್ಲ ಚೆನ್ನಾಗಿದ್ದಾರೆ. ಸೀತಾ ಬಟ್ಟೆ ಒಕ್ಕಬತ್ತೀನಿ ಅಂದ್ಬಿಟ್ಟು ಕಾವಲಿಗೆ ಹೋಗೋಳೆ. ಸೀತಾನುವೆ ಕಾವೇರಿನುವೆ ಐಕ್ಳು ಸ್ಕೂಲ್ಗೆ ಹೋಗಬೇಕನಕ. ಹೇಳಿ ಕೆಲ್ಸಕ್ಕೆ ಹೋಗ್ನಿಲ್ವ ಇವತ್ತು? ಇಲ್ಲಕ್ಕ ತಗೊಳ್ಳಿ, ಇವತ್ತು ಕೆಲ್ಸಕ್ಕೆ ಹೋಗ್ನಿಲ್ಲಕತ್ತೆ. ಭಾರಿ ಖುಷಿ ಆಯ್ತು ನೀವು ಫೋನ್ ಮಾಡಿದ್ರಲ್ಲ. ಖುಷಿ ಖುಷಿ ಹೆಂಗಿಲ್ಲ ಕನಕ. ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ? ಊಟ ಮಾಡಿದ್ರ? ಉಂಕನವ ಎಲ್ಲ ಚೆನ್ನಾಗವ್ರೆ. ಊಟ ಎಲ್ಲ ಆಯ್ತು. ನಿಮ್ದು? ಅಯ್ಯೋ ನಾನುವೇ ಅಗ್ರಸ್ಥಾನ ಮಾಡೋದು ಅಂದ್ಬಿಟ್ಟು ಅಕ್ಕಿ ಸೊಸ್ತಾ ಕೂತಿದ್ದೆ. ಹೇಳಿ ಅಲ್ಲ ಇಷ್ಟೊತ್ತಾದ್ರೂ ಇನ್ನೂ ಏನು ಮಾಡಿಲ್ವಾ? ಅಯ್ಯೋ ಬೆಳಗ್ಗೆ ಎಲ್ಲ ಊಟ ಮಾಡ್ಕೊ ಹೋದ್ರ ಐಕ್ಳು ಅಗ್ರಸ್ಥಾನ ತಿನ್ಬೇಕು ಮಾಡಲೇಬೇಕು ಅಂತ ಆಟ ಹೇಳ್ತಾ ಕೂತಿದ್ದು. ಅದಕ್ಕೆ ಐಕ್ಳು ಸ್ಕೂಲಿಂದ ಬರೋ ಗಂಟ ಮಾಡಿ ಮಡ್ಗದ ಬಂದು ತಿಂದಿ ಅಂದ್ಬಿಟ್ಟು ಸಣ್ಣ ಐಕ್ಳಿಗೆ ಆಸೆ ಮಾಡ್ಕೊಡು ತಿನ್ಲಿ. ಏನೋ ಒಂದು ವಿಚಾರ ಮಾತಾಡ್ಬೇಕಾಯ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹೇಳಕ್ಕ ಏನು? ಅದೇ ಸೀತನ್ಗೆ ಯಾವ್ದಾದ್ರು ಗಂಡಿದ್ರೆ ನೋಡು ಅಂತ ಹೇಳ್ದಲ್ಲ. ಒಂದು ಗಂಡೊಳೆ ಭಾರಿ ಜೋಕಾಗದೆ, ಚೆನ್ನಾಗದೆ, ಮನೆ ಕಡೆ ಎಲ್ಲ ಚೆನ್ನಾಗದೆ. ಏನು ಎತ್ತ ಅಂತ ಅದ್ರ ಬಗ್ಗೆ ಫೋನಲ್ಲಿ ಮಾತಾಡೋಕ್ಕಾಯ್ಕಿಲ್ಲ. ಅದಕ್ಕೆ ಸೀತನ್ ತೋರಿಸಿದ್ರೆ ಒಳ್ಳೇದಾದದೇನೋ, ಒಳ್ಳೇದಾಯ್ತದೆ ಆದದೇನೋ. ನಾನು ಗ್ಯಾರಂಟಿ ಕೊಡ್ತೀನಿ ಒಳ್ಳೇದಾಯ್ತದೆ. ಈಗ ಫೋನಲ್ಲಿ ಯಾರು ಏನು ಎತ್ತ ಅಂತ ಏನು ಹೇಳೋಕ್ಕಾಯ್ಕಿಲ್ಲ. ಯಾವತ್ತರ ಮನೆಗೆ ಬರ್ತೀನಲ್ಲ ಆಗ ಬಂದು ಮಾತಾಡ್ತೀನಿ. ಹುಡುಗನ ಮನೆ ಕಡೆ ಆಗಲಿ ಹುಡುಗನ ಬಗ್ಗೆ ಆಗಲಿ ಒಂದು ಮಾತಿಲ್ಲ ಏನು. ಆಮೇಲೆ ಏನು ತೀರಾ ಬಡವರಲ್ಲ, ಚೆನ್ನಾಗವ್ರೆ. ಅದಕ್ಕೆ ಏನು ಮಾಡೋದು ಅಂತ. ಆಮೇಲೆ ಬೇರೆ ಊರವರಲ್ಲ, ನಮ್ಮ ಊರವ್ರಯ್ಯ. ನಾನು ಬಂದು ಎಲ್ಲನೂ ಹತ್ರದಲ್ಲಿ ಮಾತಾಡ್ತೀನಿ. ಫೋನಲ್ಲಿ ಮಾತಾಡಿದ್ರೆ ಸರಿ ಇರಾಕಿಲ್ಲ ಆಯ್ತಾ? ಅಲ್ಲ ಕನಕ ಈಗ ಕಾಸು ಕರಿಮಣಿ ನಮ್ತವಿ ಏನುವೆ. ಅಯ್ಯೋ ಕಾಸು ಕರಿಮಣಿ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಹ್ಞೂ ಅನ್ನೀಗ. ಅದಕ್ಕೆ ಏನಾದ್ರು ಮಾಡೋಕ್ಕಾಯ್ತದೆ? ನೀನು ಹ್ಞೂ ಅನ್ನು ಮೊದಲು ನೀನು, ಆಮೇಲೆ ಬೇಕಾದ್ರೆ ನೋಡೋಕ್ಕಾಯ್ತದೆ. ಹಂಗೆಲ್ಲ ಕನಕ ನೀನು ಬೇರೆ ಸುಮಾರಾಗ ಅವ್ರೆ ಅಂತಿದ್ದಿ. ಅಯ್ಯೋ ತೀರಾ ಬಡವರಿದ್ರೆ ನೋಡೋಕೆ ನಮಗೆ ಯಾಗ ಹೇಳ್ತೀಯ ದುಡ್ದು ಸಾಕೋದ್ರೆ ಸಾಕು ಕನಕ. ಸುಮ್ಮನೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ದೂರದ ಬೆಟ್ಟ ನುಣಗಿ ಅಂತ. ಅಯ್ಯ ಅಲ್ಲ ಅದೃಷ್ಟ ಕಾಲು ಕೆಳಗೆ ಬಂದು ಬಿದ್ದಾಗ ಒದ್ರೆ ಸರಿ ಆದದ. ಸುಮ್ಮನೆ ಹ್ಞೂ ಅನ್ನೀಗ. ಯಾಕೆ ನಮ್ಗೊಂದು ಬೆಲೆ ಇಲ್ವಾ? ಅಯ್ಯೋ ಏನಕ್ಕ ಮಾತಾಡಿರಿ. ಸರಿ ನೀವು ಇಷ್ಟು ಹೇಳ್ತಿದ್ದೀರಲ್ಲ, ನಿಮ್ಗೊಂದು ಬೆಲೆ ಕೊಟ್ಕೊಂಡು ಸರಿ ಕರ್ಕ ಬನ್ನಿ. ಏನು ಹಣೆ ಮೇಲೆ ಬರ್ದಿರೋದು ಇದ್ರ ಋಣ ಇದ್ರೆ ಆಯ್ತದೆ, ಇಲ್ಲಾಂದ್ರೆ ಇಲ್ಲ. ನೋಡಿದವರೆಲ್ಲ ಮದುವೆ ಆದಾರ. ಸರಿ ಬಿಡಿ. ಸರಿ ಕಣವ, ಈ ಮಾತು ನಂಗೆ ಬೇಕಾಗಿದ್ದು ಇಷ್ಟೇ. ನೀನು ಯಾರು ಏನು ಎತ್ತ ಅಂತ ಕೇಳಲಿಲ್ವಲ್ಲ. ಭಾರಿ ಖುಷಿ ಆಯಿತು. ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ. ಬುಡಕ್ಕ ಒಳ್ಳೆ ಚೆನ್ನಾಗದೆ, ಚೆನ್ನಾಗಿ ಮಾತಾಡ್ತಿದ್ದೀರಿ. ಅಲ್ಲ ನನ್ನ ಮಗಳನ್ನ ಚೆನ್ನಾಗಿ ತಂದು ನಮ್ಮ ಮುಂದಕ್ಕೆ ನಮ್ಮ ಕೈಗೆ ಒಪ್ಪಿಸಿದ್ದೀರಿ. ಎಂಥ ಕಷ್ಟದ ಪರಿಸ್ಥಿತಿಲಿ ಏನು ನಿಮ್ಮ ಮೇಲೆ ನಂಬಿಕೆ ಇಡೋಕ್ಕಾಗಿಲ್ವಾ? ಹೇಳಿ. ಏನೂ ಇಲ್ಲ ಕತೆ. ನೀವು ತಲೆ ಕೆಡ್ಸ್ಕೊಬೇಡಿ. ಆದ್ರೂ ನಮಗೆ ತಕ್ಕಂಗೆ ನೋಡಿದ್ರೆ ವಾಸಿ ಕನಕ. ನಮಗೂ ಏನು ಖರ್ಚು ಗಿರ್ಚಿಗೆ ಇದನ್ನೆಲ್ಲ ಮಾಡೋಕ್ಕಾಗಿಲ್ವಲ್ಲ. ಸುಮಾರಾಗಿ ಮದುವೆ ಮಾಡ್ಕೊಡ್ಬೋದು. ಯಾರಕ್ಕ ಹುಡುಗ? ಯಾರು? ಯಾವ ಊರು? ಏನು ಎತ್ತ ಹುಸಿ ಹೇಳಿ. ಅವ ಹೇಳ್ತೀನಿ ಬಂದು. ಅದನ್ನ ಹೇಳಕ್ಕಿಲ್ವಾ? ಈಗ ಏನು ಮಾತಾಡಬೇಡ. ಗಂಡು ಬಂತು ಒಂದು ಮಾತು ಹ್ಞೂ ಅಂತ ಅಂದ್ಬಿಡ್ಲಿ. ಹುಡುಗ ಯಾರು ಏನು ಎತ್ತ ಅನ್ನ ಬಗ್ಗೆ ಏನು ಎಲ್ಲನೂ ಪುಟ್ಟಿಗೆ ಹೇಳ್ಕೊಟ್ಟನು. ಈಗ ದಿನ ಚಂದಿಲ್ವಲ್ಲ, ಇಲ್ಲಾಂದ್ರೆ ಈಗಲೇ ಬಂದ್ಬಿಡವು. ನಾಳೆಗೆ ಕರ್ಕ ಬಂದ್ಬಿಡೋನು ನಾನೇನೋ. ದಿನ ಚಂದಿಲ್ಲ. ಇದು ಮದುವೆ ಅಂದರೆ ಸಣ್ಣ ಪುಟ್ಟ ವಿಚಾರವಾ? ಈಗ ಬಂದು ಆ ಥರದಲ್ಲೆಲ್ಲ ಮಾಡ್ಕೊಳಕ್ಕೆ ನಿಧಾನವಾಗಿ ನೋಡಿ ಮಾಡಿ ಮಾಡ್ಕೋಬೇಕು. ದಿನಗಳಿಗೆಲ್ಲ ನೋಡ್ಬಿಟ್ಟು ಅದಕ್ಕೆ ದಿನ ಚೆಂದಾಗ್ಬಿಡ್ಲಿ. ಬತ್ತೀವಿ ಕತೆ ಮನೆಯವರೆಲ್ಲ ಬಂದು ನೋಡ್ಕೊ ಹೋಯ್ತೀವಿ. ಅಕ್ಕ ನಿಮ್ಮ ಮನೆಯವರೆಲ್ಲ ಬಂದಿರಾ? ಸರಿ ಬನ್ನಿ. ಅಕ್ಕ ಹಂಗೆ ತೋರ್ಸೋದು ಬೇಡವಾ? ಸರಿ ಕತ್ಬಿಡಿ. ನೀವು ಇಷ್ಟು ಹೇಳಿದಿರಲ್ಲ ತೋರ್ಸೋಕ್ಕಿಲ್ಲ. ಆಮೇಲೆ ಎಷ್ಟು ಜನ ಬಂದರು? ಜಾಸ್ತಿ ಜನ ಬರೋಕ್ಕಿಲ್ಲ ತಕವ. ಜಾಸ್ತಿ ಜನ ಬಂದಾರ ಬರೋಕ್ಕಿಲ್ಲ. ಒಂದು ಗಂಡು ಸೇರಿಸಿ ಒಂದು 5 ಜನ ಬರ್ಬೋದು. ಸರಿ ಕಂತಕವ ಹೇಳ್ತೀನಿ. ಇನ್ನೂ ಒಂದ್ಸಲ ಬೇಕಾರೆ ಇನ್ನೊಂದ್ಸಲ ಯಾವುದೂ ಗ್ಯಾರಂಟಿಯಾಗಿ ಹೇಳ್ತೀನಿ ಆಯ್ತಾ? ಸರಿ ಐಕ್ಳು ಬಂದಮೇಲೆ ಹೇಳ್ಬಿಡು ಸೀತನ್ಗುವೆ. ಹುಡುಗ ಒಳ್ಳೆ ಚೆನ್ನಾಗದೆ ಮಾತ್ರವ ಬತ್ತಿನಲ್ಲ ಅಲ್ಲಿಗೆ ಏನು ಎತ್ತ ಎಲ್ಲನೂ ಹೇಳ್ಕೊಟ್ಟನು. ಸರಿ ಕನಕ ನಿಮ್ಮ ಇಷ್ಟ. ಏನೋ ನಿಮ್ಮ ಕಾಲುಗುಂದಿಂದ ಏನಾದ್ರು ನನ್ನ ಮಗಳಿಗೆ ಒಂದು ಒಳ್ಳೇದಾಗ್ಬಿಟ್ರೆ ನಾನು ಜವಾಬ್ದಾರಿಯಿಂದ ಕೈ ತೊಳ್ಕೊಬಿಡ್ತೀನಿ ಕನಕ. ತೊಳ್ಕೊಬಿಡ್ತೀನಿ. ನಮ್ಮ ಪಾಲ್ಗೆ ದೇವ್ರಾಗಿ ಬಂದ್ಬಿಡ್ತಿದ್ದೀರಿ ನೀವು. ಅದೇ ನಂಗೆ ಹೇಳ್ತಿರೋದು. ಹೆಂಗೋ ದುಡ್ಡು ಕಾಸ್ಕೇನು ಹೆಂಗೋ ನಮ್ಗೆ ತಕ್ಕಂಗೆ ಹೆಂಗೋ ಒಂದಿಸಿ ಪಂದಿಸಿ ಸಾಲ್ವೋ ಸೋಲ್ವೋ ಏನೋ ಮಾಡಿದ್ರೆ ಆಯ್ತದೆ. ಅಚ್ಚುಕಟ್ಟಿಗೆ ಮಕ್ಕಳು ಜೀವನ ಮಾಡ್ಕೊ ಹೋದ್ರೆ ಸಾಕು ಅಷ್ಟೇ. ನಮ್ಮ ಮಕ್ಕಳು ಖುಷಿಯಾಗಿದ್ರೆ ಸಾಕು. ನೀವೇ ನೋಡಿದಿರಲ್ಲ ನಮ್ಮ ಮಕ್ಕಳ ಬಗ್ಗೆ. ಒಂದು ಏನಾರು ಕೆಟ್ಟದ್ದು ಕಂಡಿದ್ದದ, ಏನಾರು ಹಠ ಮಾಡಾರ, ಇದು ಎಷ್ಟು ಒಳ್ಳೆಯವ್ರು ನೀವೇ ಹೇಳಿ. ನನ್ನ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗೋದು ಕಷ್ಟ ತಾನೆ. ನಾನು ಅದೇ ಬೇಜಾರು ಮಾಡ್ಕೊತಾ ಇರ್ತೀನಿ.
ಯಾಕಂದ್ರೆ ದೇವರು ಅಂತ ಒಳ್ಳೆ ಮಕ್ಳಿಗೆ ಒಂದು ಅಚ್ಚುಕಟ್ಟಾಗಿರೋ ದುಡ್ಡು ಕಸಿರೋ ಮನೇಲಿ ಓಡಿಸ್ನಿಲ್ವಲ್ಲ ನನ್ನಂತ ಪಾಪಿ ಮುಂಡೆ ಮನೆ ಹೊಟ್ಟೆ ಗುಡಿಸ್ಬಿಟ್ವಲ್ಲ ಅಂತ ಅಲ್ಲ ದುಡ್ಡು ಕಸ ಹೋಗೋದು ಕೂತ್ಕೋಬೋದಾರ ಬುಟ್ಟ ಹಾಕೋತಾಗಿ ಏನೋ ಈಗ ತೀಸ್ಕಿಂಗಿದ್ದಿ ಮುಂದಕ್ಕೆ ನೀನೇ ಚೆನ್ನಾಯ್ತಿದ್ದಿ ನಿನ್ನ ಮಗಳೇ ಮನೆ ಒಡ್ತಿ ಆಯ್ತಾಳೆ ಯಜಮಾನಿ ಆಯ್ತಾಳೆ ನೀನು ಯಾಕಂಗೆ ತಲೆ ಕೆಡ್ಸ್ಕೊಂಡು ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಕತೆ ನಿಂದು ಒಪ್ಕೆ ತಾನೆ ಈ ಒಂದು ಮಾತು ಬೇಕಾಗೋದು ಆಮೇಲೆ ನಿನ್ನ ಗಂಡನ್ನು ಕೇಳಿರು ಕುಡುಕ್ನೋ ಪಡಕ್ನೋ ಎಂತ್ಯಾವನೋ ಹೊಸ ಅವ್ನಿಗೆ ಒಂದ್ಸಲಿ ಈ ವಿಚಾರ ತಿಳಿಸ್ಬಿಡು ಹ್ಞೂ ಸರಿ ಕನಕ ಸರಿ ಅಲ್ಲ ಅವ್ರವೇ ಅವ್ರ ಅಪ್ಪ ಅಲ್ವಾ ಕುಡ್ಕಾದ್ರೆ ಏನು ಆಗ್ಲಿಂದ ಹೆಂಗೋ ನಮ್ಮ ಸಾಕಿಲ್ವಾ ಸರಿ ಕದ್ ಬಿಡಿ ಅವ್ರನ್ನ ಕೇಳ್ದೇ ಕೆಲಸ ಮಾಡಕ್ಕೆ ಸರಿ ಕಣವ ಸರಿ ಮತ್ತೆ ಬೇರೆಯವ್ರ ಫೋನು ಕೊಟ್ಬಿಡು ಆಮೇಲೆ ಅವ್ರು ಏನಾದರೂ ಇತ್ತಂದ್ರೆ ಯಾವಾಗಲೂ ಫೋನ್ ಮಾಡ್ತೀನಿ ಕೊಡ್ತಾರೆ ಕಣವರು ಕನಕ ಕೊಡ್ತಾರೆ ಹಂಗೆ ಏನೂ ಇಲ್ಲ ಏನಾದ್ರು ಇದ್ರೆ ಫೋನ್ ಮಾಡಿ ಸರಿ ಕಣವ ಸರಿ ಕತೆ ಮಾಡ್ತೀನಿ ಸೀತಾ ಬಂದ್ಮೇಲೆ ಹೇಳ್ಬಿಡು ನಿನ್ನ ಗಂಡಂಗೂ ತಿಳಿಸ್ಬಿಡು ಸರಿ ಏನೋ ಅಡುಗೆ ಮಾಡ್ತಾ ಇದೆಯಾ ಇಟ್ಲುಗೆ ಮಾಡವ ಅಲ್ಲ ಫೋನ್ ಮಾಡಿಬಿಟ್ಟು ಒಂದು ಒಳ್ಳೆ ಸುದ್ದಿನೇ ಕೊಟ್ಬಿಟ್ರು ಕಣಪ್ಪ ಏನು ಒಳ್ಳೆ ಸಂಬಂಧ ಆಗಿದ್ರೆ ಇದೊಂದು ಕುದ್ರು ಬಿಟ್ರೆ ಸಾಕು ನನ್ನ ಮಗಳು ಜೀವನ ಹೆಂಗಾರು ನ್ಯಾರ ಆಯ್ತದೆ ಇವಳ್ದೊಬ್ಬಳು ನ್ಯಾರ ಮಾಡಿಬಿಟ್ಟು ಇನ್ನು ಕಾವೇರಿದ್ದು ನ್ಯಾರ ಮಾಡಿಬಿಟ್ರೆ ಏನೋ ಪುಟ್ಟಿ ಇಡ್ಸ್ಕೊಳದ ಅಲ್ಲಿ ಗಂಟಾಗ ಈಗ ಪೈಕೊಂಡು ಹೆಂಗೋ ಅವಳು ನ್ಯಾರ ಮಾಡ್ಬಿಟ್ರೆ ಅಂತ ತಿಮ್ಮವನೇ ನನ್ನ ಜೊತೆಗೆ ಹೆಂಗೋ ಇತ್ಕೊತಾನೆ ಕಾಲ ಕಲ್ತ್ಕೊತಾನೆ ಅವನೊಬ್ಬನ ಸುಮಾರು ಓದಿಸ್ಕೊಂಡು ಕೂಲಿಯೋ ನಾಲಿಯೋ ಮಾಡಿ ಹೆಂಗೋ ಜೀವನ ಆಗ್ತೀನಿ ನನ್ನ ಮಕ್ಕಳು ನ್ಯಾರ ಆಗ್ಬಿಟ್ರೆ ಸಾಕು ನನ್ನಂಗೆ ಕಷ್ಟಪಡೋದು ಬ್ಯಾಡ್ದು ಗೈಕೊಂಡು ದುಡ್ಕೊಂಡು ತಿಂದ್ರು ಗಂಡ ಹಚ್ಕಟ್ಟಾಗ ನೋಡ್ಕೋಬೇಕು ನನ್ನಂಗೆ ಕುಡ್ಕಾದ್ರೆ ಬೇಡ ಬೇಡ ಕಣಪ್ಪ ದೇವ್ರೆ ಕನ್ಸು ಮನ್ಸಲ್ಲಿ ಇಂತಂದು ಬೇಡ ಹಚ್ಕಟ್ಟಾಗ ನೋಡ್ಕೊಳ್ಳಿ ಅಂಬ್ಲಿಯೋ ಗಂಜಿಯೋ ಇಲ್ಲ ಒಂದು ಹೊತ್ತು ಉಪವಾಸ ಇರಲಿ ಎಡ್ತಿ ಮಾತ್ರ ಹಚ್ಕಟ್ಟಾಗ ನೋಡ್ಕೊಳ್ಳಿ ಅಷ್ಟೇ ಸಾಕು ಕಣಪ್ಪ ದೇವ್ರೆ ಒಳ್ಳೆ ಮನೆಗೆ ಸೇರಿಸ್ಬಿಡಪ್ಪ ಒಳ್ಳೆಯವ್ರಾಗಿರಲಿ ಮನೆಯವರು ಒಳ್ಳೆಯವ್ರು ತಂದಿಂದ ಇದ್ಬಿಟ್ಟು ನನ್ನ ಮಕ್ಕಳನ್ನ ಹಚ್ಕಟ್ಟಾಗ ನೋಡ್ಕೊಂಡ್ರೆ ಸಾಕು ಆಮೇಲೆ ಭಾರಿ ದೊಡ್ಡವರಾದ್ರೂ ದೊಡ್ಡವ್ರ ಮನೆಗೂ ಕೊಡಕ್ಕೆ ಹೋಗ್ಬಾರ್ದು ಆಮೇಲೆ ಇವತ್ತಿಲ್ಲ ಅಂದ್ರೆ ನಾಳೆಗಾರುವೆ ಆಡ್ತಾರೆ ನಿಮ್ಮ ಮನೇಲಿ ಹಂಗೆ ಹಿಂಗೆ ನಿಮ್ಮ ಅಪ್ಪನ ಮನೇಲಿ ಅಂತ ನಮಗೆ ತಕ್ಕಾಗೆ ನಾವು ನೋಡ್ಕೊಂಡು ಜೀವನ ಮಾಡ್ಕೋಬೇಕು ಅಷ್ಟೇ ಹೌದಾ ಯಾರ ಜೊತೆಗೆ ಮಾತಾಡ್ತಿದವ ಅಯ್ಯೋ ಬಾಮುಗೆ ಬೈಲಿ ಕಾಳು ಬಟ್ಟೆ ತಂದು ಆಚರಣೆ ಮಾಡಿದೀನಿ ಬಟ್ಟೆ ಯಾರ ಕಡೆ ಬರ್ತೀನಿ ಅಯ್ಯೋ ಬೈಲಿ ಆಮೇಲೆ ಆರಕಂಡ್ರೆ ಆಯ್ತು ಏನು ಹೇಳ್ಬೇಕು ಬೈಲಿ ಏನವ ಅದೇಕನ್ ಮಗ ಫೋನ್ ಮಾಡಿದ್ರು ಅವಕ್ಕ ಅವಮ್ಮ ನನ್ನ ಮಾಲ ಅವ್ರಜ್ಜಿ ಫೋನ್ ಮಾಡಿತ್ತು ಏನು ಅಂದ್ರೆ ಸಂಬಂಧ ನೋಡಿದಾರಂತೆ ಒಂದು ಸಂಬಂಧವ ಗಂಡು ನೋಡಿದಾರಂತೆ ಕಣವ ಅವ ಏನು ಮಾತಾಡ್ತಿದ್ವಿ ಯಾರಿಗೆ ನಾನು ಈಗಲೇ ಮದುವೆ ಹಾಕಿಲ್ಲ ಅಂದಿಲ್ವಾ ಅಲ್ಲ ಕಣವ ಮನೇಲಿ ನೋಡ್ರೆ ಇಬ್ರು ತಂಗಿರವ್ರೆ ಅಪ್ಪ ನೋಡಿದ್ರೆ ಹಂಗೆ ನಮ್ಮ ಸಂಡೆ ಹೊತ್ತಿಗೆ ಹೆಸರು ಮಾಡೋಕ್ಕೆ ಉಪ್ಪು ಎಣ್ಣೆ ಇಲ್ಲ ಅಂತೇಳಿ ನೀನು ಮದುವೆ ಮಾಡ್ತೀನಿ ಅಂತ ನಿಂತಿದೆಯಲ್ಲವ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಏನವ ನಿಂಗೆ ಗೊತ್ತಾಗಿಲ್ವಾ ಅವ್ರೇನೋ ಹೇಳ್ತಾರೆ ಅಂದ್ಬಿಟ್ಟು ನೀನು ಹಿಂಗೆ ಹೇಳಿದ್ರೆ ಆದದ ಮದುವೆನೂ ಬೇಡ ಏನೂ ಬೇಡ ಕತೆ ಸುಮ್ಮನಿರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಯಾವಾಗಲೂ ಆಗೋ ಟೈಮ್ಗೆ ಆಯ್ತದೆ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಈಗ ಏನಿದೆ ಅದು ನೋಡು ನೀನು ಸುಮ್ಮನೆ ಅದಕ್ಕೆ ಖುಷಿಯಾಗಿದೆಯಾ ನಂದು ಎಷ್ಟಿರೋದು ಅಷ್ಟು ಮಾತ್ರ ನೋಡ್ಬೇಕು ಕಣವ ಜಾಸ್ತಿ ಆಸೆಗಿರಬಾರ್ದು ನಮ್ಮ ಅಂತ್ಯರ್ಗೆಲ್ಲ ಏನಕ್ಕವ ಆಸೆ ಸುಮ್ಮನಿರು ನೀನು ಬೇಡ ಕತೆ ಮೊದಲು ಕಾವೇರಿ ಅವಳೆ ಆಮೇಲೆ ಪುಟ್ಟಿ ಆಮೇಲೆ ತಿಮ್ಮ ಅವನ್ನೆಲ್ಲ ಅಚ್ಚುಕಟ್ಟಾಗಿ ಊಟ ಇಕ್ಕಕ್ಕೆ ನಮ್ಗೆ ಐತಿಲ್ಲ ಅಂತಿದ್ದಲ್ಲಿ ಮದುವೆ ಅಂತ ಕೂತಿದ್ದಿಲ್ಲ ನೀನು ಅಲ್ಲ ಕನ್ಸಿತಾ ಓ ಹಿಂಗಂದ್ರೆ ಆದದ ಚೆನ್ನಾಗಿ ಮಾತಾಡ್ತಿದ್ದಿ ಅದೇ ನೀನು ಇದ್ರ ಬಗ್ಗೆ ಏನು ಮಾತಾಡ್ಬೇಡ ಸುಮ್ಮನೆ ನೀನು ಅವ್ನ ಮರ್ಯಾದೆ ಕೊಡೋದಿದ್ರೆ ಸುಮ್ಮನೆ ಅಂತ ಒಪ್ಕೋ ಇಲ್ಲಾಂದ್ರೆ ನೀನು ಮಾತಾಡೋ ಮೇಲೆ ಅವನಿಗೆ ಬೆಲೆ ಇಲ್ವಾ ಮರ್ಯಾದಿಲ್ವಾ ನೀನು ಸಾಕಿದ್ಕೆ ಹಂಗೆಲ್ಲ ಕಣವ ಹಂಗೂ ಇಲ್ಲ ಹಿಂಗೂ ಇಲ್ಲ ಅವ್ನು ಮಾತಾಡ್ಬೇಡ ನೀನು ಇದ್ರ ಬಗ್ಗೆ ನೀನು ಸುಮ್ಮನೆ ಹ್ಞೂ ಅಂತ ಒಪ್ಕೊಳ್ಳೋದು ಕಲಿ ಗಂಡವರು ಹೆಣ್ಣು ನೋಡೋಕೋತಾರಲ್ಲ ಆಗ ರೆಡಿಯಾಗು ಅಷ್ಟೇ ಇನ್ನೇನು ಮಾತಾಡಬೇಡ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡು ನೀನು ನಾನಿಲ್ವಾ ನಾನೇನೋ ಮಾಡ್ತೀನಿ ಕತೆ ಅಲ್ಲ ಹೂವನ್ಗೆ ಎಷ್ಟು ಹೇಳಿದ್ರು ಗೊತ್ತಾಯ್ತಿಲ್ವಾ ಯಾಕೆ ಹಿಂಗೆ ಆಡೋದು ಹೂವ ಸರಿ ಹೋಗಿ ಫೋನ್ ಕೊಟ್ಬಿಡ್ಬೇಕು ಇಲ್ಲ ಕೊಟ್ಬಿಡ್ತೀನಿ ಅವ್ರು ಏನನ್ನಕ್ಕಿಲ್ಲ ಹಂಗೆ ಹೇಳ್ಕೊತಿದ್ದಿಲ್ಲ ಮಾತಾಡ್ಬಿಟ್ಟು ಕೊಡ್ತೀನಿ ತಗೋ ಈಗ ಸುಮ್ಮನೇನು ಮಾತಾಡಬೇಡ ಅಲ್ಲ ಅಕ್ಕವ್ರು ಎಷ್ಟು ಒಳ್ಳೆಯವರು ಸರಿ ಕಣವ ಒಳ್ಳೆಯವರೇ ಇಲ್ಲ ಅಂತ ಯಾರು ಹೇಳಿದ್ರು ಹಂಗೆ ಅಂದ್ಬಿಟ್ಟು ಮದುವೆ ಎಲ್ಲ ಆಗೋಕ್ಕಾಗದ ಸುಮ್ಮನಿರು ಈಗ ಕಾವೇರಿ ಅವ್ರನ್ನೆಲ್ಲ ನೋಡ್ಕೊಳಕ್ಕೆ ಹೆಂಗಾದದು ಬೇಡ ಇರು ಸುಮ್ಮನೆ ಒಂದಿನ ಕೆಲ್ಸಕ್ಕೆ ಹೋದ್ರೆ ಒಂದಿನ ಊಟ ಇಲ್ಲ ಅಂದ್ರೆ ಇಲ್ಲ ಮದುವೆ ಹೆಂಗೆ ಮಾಡಿ ಸರಿ ಸಾಲ ಮಾಡಿ ಮದುವೆನೇ ಮಾಡ್ತಿದ್ದಿ ಅನ್ಕೋ ಆಗ ಹೆಂಗೆ ತೀರಿಸಿ ಏನು ಬೇಡ ಸುಮ್ಮನಿರು ನೀನು ಸರಿ ಅಷ್ಟುದಕ್ಕೆ ಯಾಕೆ ಯೋಚನೆ ಮಾಡಿ ಮೊದಲು ಗಂಡವ್ರು ಬಂದು ನೋಡ್ಕೊ ಹೋಗ್ಲಿ ಆಮೇಲೆ ಮಾತಾಡೋಕ್ಕಾಯ್ತದೆ ಇವತ್ತು ಹೇಳೋದು ಬದಲು ಗಂಡವ್ರು ಬರ್ತಾರಲ್ಲ ಅವತ್ತಾರು ಹೇಳಿದ್ರೆ ಸರಿಯಾಗೋದು ಅವ್ವ ಅವ್ವನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಕೂತಿರು ನೀನು ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಬರುತ್ತೆ ಮತ್ತೆ